ಮ್ಯಾರೇಜ್ ಎ ಲೈಫ್ ಲಾಂಗ್ ಜರ್ನಿ ಆಫ್ ಲರ್ನಿಂಗ್ ಟು ಲವ್ ಲೈಕ್ ಕ್ರೈಸ್ಟ್. ಹೌದು, ವಿವಾಹ ಎಂದರೆ ಅದು ಒಂದು ಜೀವನ ಪರ್ಯಂತದ ಪ್ರಯಾಣದಲ್ಲಿ ಯೇಸು ಕ್ರಿಸ್ತನ ಹಾಗೆ ಪ್ರೀತಿಸುವುದನ್ನು ಕಲಿಯುವ ಒಂದು ಅವಕಾಶವಾಗಿದೆ. ಹೌದು, ಪ್ರಿಯರಾದ ದೇವ ಮಕ್ಕಳೇ, ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯ ಮುಖಾಂತರ ನಮ್ಮ ವಿವಾಹದ ಜೀವಿತದ 15 ವರ್ಷಗಳನ್ನು ಹಾದು ಬರುವಂತೆ ಆತನು ಕೊಟ್ಟ ಎಲ್ಲ ಕೃಪೆಗಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈಗಾಗಲೇ ನಾವು ಕೇಳಿದಂತೆ ಮದುವೆ ಅಥವಾ ವಿವಾಹ ಎಂದರೆ ಕ್ರೈಸ್ತ ಜೀವಿತದಲ್ಲಿ ನಾವು ಒಬ್ಬರನ್ನೊಬ್ಬರು ಯೇಸು ಕ್ರಿಸ್ತನು ನಮ್ಮನ್ನು ಹೇಗೆ ಪ್ರೀತಿಸಿದನೋ ಆ ರೀತಿ ಪ್ರೀತಿಸುವುದಕ್ಕೆ ಆತನು ನಮಗೆ ಬರುವ ದೀರ್ಘಕಾಲದ ಒಂದು ಅವಕಾಶ ಅಥವಾ ಸುಸಂದರ್ಭವಾಗಿದೆ. ಮಕ್ಕಳೇ, ಯೇಸು ಕ್ರಿಸ್ತನು ಹೇಗೆ ನಮ್ಮನ್ನು ಪ್ರೀತಿಸಿದನು ಎಂಬುದಾಗಿ ನೋಡುವುದಾದರೆ ಆತನ ವಾಕ್ಯಗಳು ಹೇಳುವ ಪ್ರಕಾರ, ನಾನು ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ನಿಮ್ಮನ್ನು ಮಮತೆಯಿಂದ ಸೆಳೆದುಕೊಂಡನು ಎಂಬುದಾಗಿ. ಆತನ ಪ್ರೀತಿಯಲ್ಲಿ ನಿಸ್ವಾರ್ಥತೆಯನ್ನು ನಾವು ಕಾಣಬಹುದು. ಆತನ ಪ್ರೀತಿಯು ಶಾಶ್ವತವಾದುದು. ಆತನ ಪ್ರೀತಿಯಲ್ಲಿ ನಿನ್ನೆ ಇಂದು ಎಂದು ಮಾರ್ಪಡದಂಥ ಒಂದು ಕೃಪೆಯನ್ನು ನಾವು ಕಾಣಬಹುದಾಗಿದೆ. ಆತನು ಕೂಡ ನಮ್ಮ ವಿವಾಹ ಜೀವಿತದಲ್ಲಿ ಪ್ರೀತಿಸುವುದಕ್ಕಾಗಿ, ಅದು ಆತನಂತೆ ಪ್ರೀತಿಸುವುದಕ್ಕಾಗಿ ಕರೆಯನ್ನು ಕೊಡುತ್ತಾನೆ. ಅದರಿಂದ ವಿವಾಹವಾಗಿರುವ ಅಥವಾ ಆಗಲಿಕ್ಕಿರುವ ಪ್ರತಿಯೊಬ್ಬರು ಕೂಡ ಯೇಸು ಕ್ರಿಸ್ತನಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದನ್ನು ಕಲಿಯಬೇಕಾಗಿದೆ. ಅದು ಹೇಗೆ ಎಂಬುದಾಗಿ ನೋಡುವುದಾದರೆ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ಮತ್ತಾಯ 22ನೇ ಅಧ್ಯಾಯ 37ನೇ ವಾಕ್ಯ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಹೌದು ಪ್ರಿಯರಾದ ದೇವರಿಗೆ ಬರೆಯಲ್ಪಟ್ಟಿರುವ ದೇವರನ್ನು ನಾವು ನಮ್ಮ ಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ, ಶಕ್ತಿಯಿಂದ ಪ್ರೀತಿಸಬೇಕು. ಅದೇ ರೀತಿಯಲ್ಲಿ ನಮ್ಮ ವೈವಾಹಿಕ ಜೀವಿತದಲ್ಲಿ ಹೆಂಡತಿಯರು ಸಹ ಒಬ್ಬರನ್ನೊಬ್ಬರು ಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ, ಶಕ್ತಿಯಿಂದ ಪ್ರೀತಿಸುವುದರ ಮುಖಾಂತರ ದೇವರ ನಾಮಕ್ಕೆ ಮಹಿಮೆಯನ್ನು ತಂದು ಕ್ರಿಸ್ತ ಜೀವಿತದಲ್ಲಿ ನಾವು ವೈವಾಹಿಕ ಜೀವಿತದಲ್ಲಿ ಲೋಕದಲ್ಲಿ ಉತ್ತಮ ಸಾಕ್ಷಿಯುಳ್ಳವರಾಗಿ ಜೀವಿಸಿ ಆತನ ನಾಮಕ್ಕೆ ಎಂದೂ ಮಹಿಮೆ ತರುವಂಥ ಮಕ್ಕಳಾಗಿ ನಾವು ಇರೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.